ಓ ನಮಸ್ಕಾರ. ನಮಸ್ತೆ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವೆಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ನಮಸ್ಕಾರ. ಏನು ಇಲ್ಲಿ ನಿಂತು ಬಿಟ್ರಿ? ನಿಮ್ಮನ್ನೆಲ್ಲ ಬರಮಾಡ್ಕೊಳ್ಳೋಣ ಅಂತ ನಿಂತಿದ್ದೆ ಸರ್. ಆಹಾ, ಎಂಥ ಸಂಸ್ಕಾರ. ಅದು ಜಯಂತ್ ಅವರೇ, ನಮ್ಮ ತಂದೆಯವ್ರಿಗೆ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ. ಹಾಂ, ಅಲ್ಲಿ ವಿಷಯ ಗೊತ್ತಾಯ್ತು, ನಿಮ್ಮ ಶ್ರೀಮತಿಯವ್ರಿಗೆ ಹುಷಾರಿಲ್ಲದೆ ಆಸ್ಪತ್ರೆ ಸೇರಿಸಿದ್ರಿ ಅಂತ. ಅದಕ್ಕೆ ಹೇಗೂ ಹೀಗೆ ಹೋಗ್ತಿದ್ವಲ್ಲ, ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನೀವೆಲ್ಲರೂ ಬಂದಿದ್ದು ತುಂಬ ಸಂತೋಷ ಆಯಿತು ಸರ್. ಆದರೆ 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 ಅಂದ್ರೇನು? ನಿಮ್ಮ ಶ್ರೀಮತಿಯವರು ಮನೇಲಿ ಇಲ್ವಾ? ಇಲ್ಲ ಸರ್, ಮನೆಯಲ್ಲೇ ಇದ್ದಾರೆ. ಸ್ವಲ್ಪ ರೆಸ್ಟ್ ತಗೋತಿದ್ದಾರೆ. ಮನೆಗೆ ಸಾಕಷ್ಟು ಜನ ಗೆಸ್ಟ್ ಬಂದಿದ್ದಾರೆ ಸರ್. ಸರ್, ಅದು ನನ್ನ ಹೆಂಡ್ತಿನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿರೋ ವಿಷಯನ ನಾನು ಅವ್ರು ಯಾರಿಗೂ ಹೇಳಿಲ್ಲ. ಈಗ ನೀವು ಬಂದು ನೋಡ್ತೀನಿ ಅನ್ನೋದಾದರೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಸರ್. ನೋಡಿ, ನಾನು ನಿಮ್ಮ ಮನೆಗೆ ಬಂದಿದ್ದಾಗ ಅಷ್ಟೊಂದು ಸತ್ಕಾರ ಮಾಡಿ ಎಷ್ಟು ಚೆನ್ನಾಗಿ ನೋಡ್ಕೊಂಡು ನನ್ನ ಕಳಿಸಿದ್ರಿ. ಇವತ್ತು ನಮ್ಮ ಮನೆಗೆ ಬಂದಿದ್ದೀರಿ, ನನಗೆ ಒಳಗೆ ಕರ್ಕೊಂಡು ಹೋಗೋಕ್ಕೂ ಆಗ್ತಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಅಯ್ಯೋ, ಅಯ್ಯೋ, ಪರವಾಗಿಲ್ಲ ಬಿಡಿ, ನಾವ್ ಇನ್ನೊಂದ್ಸಲ ಬರ್ತೀವಿ. ಈಗ ಮೊದ್ಲು ಬಂದಿರೋರ್ನ ಗಮನಿಸಿ. ಸರ್, ನಿಮ್ಮ ವೈಫ್ ಹುಷಾರಾಗಿದ್ದಾರಲ್ವಾ? ಹಾಂ, ಹುಷಾರಾಗಿದ್ದಾರೆ. ಡಾಕ್ಟ್ರೇ ಹೆಚ್ಚು ಯಾರ ಜೊತೆನೂ ಮಾತಾಡಬೇಡಿ, ಆಯಾಸ ಆಗುತ್ತೆ, ಓಡಾಡಬೇಡಿ ಅಂತ ಹೇಳಿದ್ದಾರೆ. ಸೊ ಶಿ ಈಸ್ ರೆಸ್ಟಿಂಗ್. ಒಳ್ಳೇದೇ ಬಿಡಿ, ಈ ಸಮಯದಲ್ಲಿ ರೆಸ್ಟ್ ತಗೋಬೇಕು. ಅದು ಅಲ್ಲದೆ ಗರ್ಭಿಣಿ ಆಗಿದ್ದಾರೆ ಅಂದ್ರೆ ನೋಡಕ್ಕೆ ಜನ ಬರ್ತಾ ಇರ್ತಾರೆ. ಅಂದಾಗೆ ಸರ್, ನಿಮ್ಮ ತಂದೆಯವ್ರು ಹೇಗಿದ್ದಾರೆ? ಹಾ, ಈಗ ಪರವಾಗಿಲ್ಲ. ವಯೋ ಸಹಜ ಸಮಸ್ಯೆಗಳು. ಡಾಕ್ಟ್ರು ಆರಾಮಾಗಿದ್ದಾರೆ ಅಂತ ಹೇಳಿದ್ದಾರೆ. ನೋಡೋಣ. ಸರ್, ಆದರೆ ವಿಶ್ವವ್ರು ಯಾಕೆ ಕಾರಿಂದ ಇಳಿತಾನೆ ಇಲ್ಲ? ಹಾಗೇನಿಲ್ಲ, ಕಾರಲ್ಲಿ ಅಪ್ಪ ಒಬ್ಬರೇ ಇದಾರಲ್ಲ, ಜೊತೆಗಿದ್ದಾರೆ ಅಷ್ಟೆ. ಸರಿ ಜಯಂತ್ ಅವರೇ, ನಾವೇನು ಹೊರಡ್ತೀವಿ. ಸರ್, ಅದಕ್ಕೆ ಮುಂಚೆ ಇನ್ನೊಂದು ಸರಿ ನಿಮ್ಮ ಕ್ಷಮೆ ಕೇಳಬೇಕು ಅಂತ ಅನಿಸ್ತಾ ಇದ್ದೀನಿ. ನೋಡಿ, ಬಾಗಿಲವರೆಗೂ ನಿಮ್ಮನ್ನು ಕರೆಸ್ಕೊಂಡು ಒಳಗೆ ಕರ್ಕೊಂಡು ಹೋಗೋಕ್ಕಾಗ್ತಿಲ್ಲ ನನಗೆ. ದಯವಿಟ್ಟು ಕ್ಷಮಿಸ್ಬೇಡಿ. ಕ್ಷಮೆ ಅಲ್ಲ ಏನಕ್ಕೆ, ನೀವು ನಮ್ಮವರು, ಪರಿಸ್ಥಿತಿ ನಮ್ಗೆ ಅರ್ಥ ಆಗುತ್ತೆ. ನಾವೇನು ಬರ್ತೀವಿ. ತೊಗೊಳ್ಳಿ ಶ್ರೀಮತಿ. ಹಾಗೆ ನಾವೆಲ್ಲರೂ ಅವನ್ನ ಕೇಳಿದ್ವಿ ಅಂತ ಹೇಳಿ.